ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇವತ್ತು ಬಹಳ ಸುದಿನ, ಸೋಮವಾರ ಈಶ್ವರನ ಪೂಜೆ ಮಾಡೋ ದಿನ. ರಾಮ್ ಪ್ರಸಾದ್ ಅವರು ಮೊದಲಿಂದನೂ ನನ್ಗೆ ಹೊತ್ತು ಹುಡುಗ ಬಹಳ ಕಲ್ಚರಲ್ಲಿ ಸಂಸ್ಕೃತಿಯಲ್ಲಿ ನಡ್ಕೊಂಬಂದವನೆ. ಅವನಿಗೆ ಅವನ ನಡೆ ನುಡಿ ಅವತ್ತಿಂದ ನೋಡ್ತಾ ಇದ್ದೀನಿ. ಬಡವರಿಗೆ, ಬಗ್ಗರಿಗೆ, ಅಸಹಾಯಕರಿಗೆ, ಶೋಷಿತರಿಗೆ, ಹ್ಯಾಂಡಿಕ್ಯಾಪ್ರಿಗೆ ಸಹಾಯ ಮಾಡ್ಕೊಂಡು ಬರ್ತಾ ಅವ್ರೆ. ಇದೇ ತರ ಉನ್ನತ ಪದವಿಯಲ್ಲಿರೋರು, ಉದಾಹರಣೆಗೆ ನಿರ್ಮಲಾ ಸ್ವಾಮೀಜಿ ಹತ್ರ, ನಂಜಾವತ್ ಸ್ವಾಮೀಜಿಯವ್ರ ಹತ್ರ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾನೆ. ಸಂಪರ್ಕ ಅಷ್ಟೊಂದು ಸುಲಭವಾಗಿ ಆಗಲ್ಲ. ತನ್ನ ಗುಣ, ನಡತೆ ಮತ್ತು ಸತ್ಯ, ಧರ್ಮ, ಶಾಂತಿ, ಪ್ರೇಮದಲ್ಲಿ ಹೋಗೋರಿಗೆ ಇವೆಲ್ಲ ಅವಕಾಶ ಸಿಗ್ತದೆ. ನಮ್ಮ ಇದು ಏನ್ ಮಾಡ್ತಾವನು ಇವ ಅವತ್ತಿನಿಂದ ನಾನು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ಕೆಲಸ ಇದ್ದವ್ರಿಗೆ ಕೆಲಸ ಕೊಡಿಸೋದು, ಅಸಹಾಯಕರಿಗೆ, ಬಡವರಿಗೆ ಸಹಾಯ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದಾನೆ. ಅವನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ದೇವ್ರಿಗೆ ಅವ್ರಿಗೆ ಸಕಲ ಸಂಪತ್ತು ಕೊಡ್ಲಿ. ಇಂಥವ್ರಿಗೆ ಕೊಡ್ಬೇಕು ಸಂಪತ್ತು. ಉನ್ನತ ಪದವಿಗೆ ಹೋಗ್ಲಿ, ಇದು ಸಹಾಯ ಮಾಡೋ ಶಕ್ತಿ ಸಿಗ್ಲಿ. ಇವತ್ತು ನೋಡ್ತಾ ಇದ್ದೀವಿ, ಮನುಷ್ಯನ ಬದುಕು ಕಟ್ಟೋರು ಬಹಳ ಕಡಿಮೆ ಬರ್ತಾ ಇದ್ದಾರೆ. ಯಾರೇ ಆಗ್ಲಿ ಮನುಷ್ಯನ ಬದುಕು ಕಟ್ಟಬೇಕು. ಮನುಷ್ಯನ ಬದುಕು ಅಂದ್ರೆ ಏನು ಅಂದ್ರೆ, ನಾನು ಮಿಲಿಟರಿಯಲ್ಲಿ ಇದ್ದಾಗಲಿ ಮೈಕೋ ಕನ್ನಡ ಅಧ್ಯಕ್ಷ ಆಗಿದ್ದೆ. ನಾನು 4 ವರ್ಷ BMC ಡೈರೆಕ್ಟರ್ ಆಗಿದ್ದೆ. ನಾನು ಎಲ್ಲೇ ಹೋದ್ರೆ ಮನುಷ್ಯನ ಬದುಕಿನ ಬಗ್ಗೆ ಚಿಂತನೆ ಮಾಡ್ತೀನಿ. ಮನುಷ್ಯನ ಬದುಕು ಅಂದ್ರೆ ಏನು ಅಂದ್ರೆ, ಅವನು ನೆಮ್ಮದಿಯಾಗಿ ಮಲಿಕೊಳ್ಳೋಕೆ ಒಂದು ಮನೆ ಬೇಕು ಇವತ್ತಿನ ದಿನ. ಆಮೇಲೆ ಅವನಿಗೆ ಹಸುವಾದ ಊಟಕ್ಕೆ ಬೇಕು. ಆಮೇಲೆ ಮೈ ಮುಚ್ಕೊಳಕ್ ಬಟ್ಟೆ ಬೇಕು. ಈ 3 ಇಂಪಾರ್ಟೆಂಟ್. ಇದು ಕೊಟ್ಟು ದೇವರು ನಮ್ಮ ಎಲ್ಲ ಅಂಗಾಂಗಗಳು ಕೊಟ್ಟಿದ್ರೆ ಅದೇ ಸ್ವರ್ಗ. ಮನುಷ್ಯನಿಗೆ ಇಷ್ಟೇ ಬೇಕಾಗಿರೋದು. ಇದ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾವ್ರೆ. ಅದ್ರ ಜೊತೆಲಿ ಮೂಲಭೂತ ಕಡೆ ಗಮನ ಕೊಡ್ಬೇಕು. ಎಲ್ಲಿ ಜನಗಳಿಗೆ ಲೈಟ್ ಇಲ್ಲ, ಎಲ್ಲಿ ಮನೆಯ ಸುತ್ತಮುತ್ತ ಕ್ಲೀನಿಂಗ್ ಇಲ್ಲ, ಎಲ್ಲಿ ಜನಗಳಿಗೆ ನೀರಿಲ್ಲ, ಇದು ಮೂಲಭೂತ ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನ. ಇವತ್ತು ನೋಡ್ತಾ ಇದ್ದೀನಿ, ಇಡೀ ಕರ್ನಾಟಕ, ಇಡೀ ದೇಶದಲ್ಲಿ ಕುಡಿಯಕ್ ನೀರಿಲ್ಲ ಎಷ್ಟೋ ಜನಕ್ಕೆ. ಇವತ್ತು ಪಾಪ ಬಡವರುಗಳು, ನೆನ್ಮಂಗಲದಲ್ಲಿ ಒಂದು 20-30 ಸಾವಿರ ಬಡವರು ಅವ್ರೆ. ಅವರು ಒಂದು ಡ್ರಮ್ಮಲ್ಲಿ ಒಂದು ಬಿಣಿಗೆಯಲ್ಲಿ ನೀರು ಇಟ್ಕೊಳಕ್ಕೂ ಆಗ್ತಾ ಇಲ್ಲ ಅವ್ರ ಕೈಲಿ. ಅವ್ರ ಸಂಪಿಂದು ಬೇರೆ ವಿಷಯ ಹೇಳೋದು. ಮನೆ ತವ ಒಬ್ರು ಬಾಡಿಗೆ ಇರೋರು 2,000 1,000 ಬಾಡಿಗೆ ಕೊಟ್ಕೊಂಡು ಬಡವ್ರು ಅವರಲ್ಲ ಇವತ್ತು. ಅವರು ಒಂದು ಡ್ರಮ್ ಇಟ್ಕೊಳಕ್ಕೂ ದುಡ್ಡಿಲ್ಲ, ಆ ಬಿಣಿಗೆಗೆ ನೀರು ಇಟ್ಕೊಳಕ್ಕೂ ಇಲ್ಲ. ಅವ್ರಿಗೆ ಬಡತನ ಹೆಂಗೆ ಕಿತ್ಕೊಂತಿತ್ತೈತೆ ಅಂದ್ರೆ, ಅವ್ರ ಆಸ್ಪತ್ರೆಗೆ ಸಹಾಯ ಮಾಡೋರಿಲ್ಲ, ಅವ್ರಿಗೆ ಎಜುಕೇಶನ್ ಸಹಾಯ ಮಾಡೋರಿಲ್ಲ. ಇವತ್ತು ಒಂದು ಮನೆಗೆ ಒಂದು ಮಗು ಓದಿದ್ರೆ, ಉನ್ನತ ಬೆಳಕು ಹೋದ್ರೆ ಆ ಮನೆಯದು ಬಡತನ ನಿವಾರಣೆ ಆಗುತ್ತೆ. ಇನ್ನೇಂದ್ರಲ್ಲೂ ಹೋಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲೇ ಒಂದು ಮನೆಗೆ ಓದಿ ವಿದ್ಯಾಭ್ಯಾಸ ಕಲ್ತವನು ಉನ್ನತ ಪದವಿ ಮ್ಯಾಲ್ಕ್ ಹೋದ್ರೆ ಆ ಮನೆ ಬಡತನ ಹೋಗುತ್ತೆ. ಇನ್ನೇಂದ್ರಲ್ಲೂ ಹೋಗಲ್ಲ. ಇನ್ನೇನೇ ಸಹಾಯ ಮಾಡಿದ್ರು ಹೋಗಲ್ಲ. ಎಜುಕೇಶನ್ ಆಗಬೇಕು ಅಂತ ಮನಸ್ಸಿಟ್ಕೊಂಡು ಇವತ್ತೆಲ್ಲ ಸ್ಕೂಲ್ಗಳಿಗೆ ಏನು ನೋಟ್ಬುಕ್ ಕೊಡ್ತಾವ್ರೆ. ಮಕ್ಳುಗಳು ಇದನ್ನ ಉಪಯೋಗಿಸ್ಕೊಬೇಕು. ನಾವೆಲ್ಲ ಓದುವ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಪ್ಯಾಂಟ್ ಇಲ್ಲ, ಶರ್ಟ್ ಇಲ್ಲ, ಬುಕ್ಗಳಿಲ್ಲ, ಎಲ್ಲ ಹೆಂಚಿಂದು ಕಂಟೋರ್ ಪಕ್ಕದ ಕುಂತವ್ರು ಎಲ್ಲ ಇವ್ರಿಗೆ ಗೊತ್ತಿದೆ. ಆ ಹೆಂಚು ಸರಿಯಾಗಿರ್ತಿಲ್ಲ, ಕಲ್ಲಿನಲ್ಲಿ ಓದ್ಬೇಕಾಯ್ತು. ನಾವು SLC ಓದೋ, ಫಸ್ಟ್ PUC ಓದೋ, ಸೆಕೆಂಡ್ PUC ಹೋಗೋಕೆ ಊಟಕ್ಕಿಲ್ಲ, ಬಟ್ಟೆಗೆಲ್ಲ ಸ್ವಾಭಿಮಾನ. 200 ರೂಪಾಯಿ ಮಿಲಿಟ್ರಿಗೆ ಹೋಗಿ ಸೇರ್ಕೊಂಡು ಬಡತನ ಕಿತ್ಕೊಂತಿತ್ತು. ಮನೆಗೆ ಸೀಮೆಣ್ಣೆ ಕೊಡೋಕ್ಕೂ ಜಗಳಾಡೋರು ನಾವು ಓದ್ಕೊಳಕ್ಕೆ. ಇವತ್ತಿನ ದಿನ ಎಲ್ಲ ಹೆಚ್ಚು ಕಡಿಮೆ ಅನುಕೂಲ ಐತೆ. ಎಲ್ಲಾರು ಕೊಡಕ್ ಮುಂದೆ ಬರ್ತಾರೆ. ಯಾರನ್ನ IAS ಮಾಡಿ ಸಪೋರ್ಟ್ ಮಾಡೋಣ, KS ಮಾಡಿ ಸಪೋರ್ಟ್ ಮಾಡೋಣ, ಯಾರನ್ನ ಚೆನ್ನಾಗಿ ಓದ್ತಾನೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಇಲ್ವಾ ಇವತ್ತು. ಅದರಿಂದ ಮಕ್ಕಳುಗಳು ಎಜುಕೇಶನ್ ಕಡೆ ಗಮನ ಕೊಡಬೇಕು. ರಾಮ್ ಪ್ರಸಾದ್ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾವ್ರೆ. ಅದನ್ನ ಉಪಯೋಗಿಸ್ಕೊಬೇಕು. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರಿಗೆ ಇನ್ನೂ ಒಳ್ಳೆ ಆಯುಸ್ ಕೊಟ್ಟು, ಆರೋಗ್ಯ ಬಗ್ಗೆ ಕೊಟ್ಟು, ಅವ್ರ ಕುಟುಂಬ ಚೆನ್ನಾಗಿರ್ಲಿ, ಅವರು ಮತ್ತೆ ಉನ್ನತ ಪದವಿ ಹೋಗ್ಲಿ ಅಂತ ಹಾರೈಸುತ್ತೇನೆ. ನಮಸ್ಕಾರ. ನಾನು ಮಾಜಿ ಸೈನಿಕ, BMC ಡೈರೆಕ್ಟರ್, ಮಿಲಿಟರಿ ಮೂರ್ತಿ ಅವರು. ಇಂದು ಯುವ ಕನ್ನಡಿಗರ ಸೇನೆ ವತಿಯಿಂದ ಮತ್ತು ನಮ್ಮ ಗ್ರಾಮಸ್ಥರಿಂದ ವಿಶೇಷ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ಈ ಒಂದು ಶಾಲೆಯ ಮಕ್ಕಳಿಗೆ ಸ್ವೀಟು ಮತ್ತು ಪಠ್ಯಪುಸ್ತಕಗಳು ಕೊಟ್ಟಿದ್ದು ತುಂಬ ಒಳ್ಳೆಯದಾಯಿತು. ಈ ಥರ ನಿರಂತರವಾಗಿ ಬಡವರ ಮತ್ತು ಶಾಲೆಗಳಿಗೆ ಎಲ್ಲವೂ ಒಂದು ಒಳ್ಳೆಯ ರೀತಿಯಾಗಿ ಈ ಥರ ಉಚಿತವಾದ ಪುಸ್ತಕ ಮತ್ತು ಜನ್ಮದಿನವನ್ನು ಇನ್ನೂ ಹೆಚ್ಚಿನದಾಗಿ ಮಾಡಿಕೊಂಡು ಮಕ್ಕಳಿಗೋಸ್ಕರ ಎಲ್ಲ ಶಾಲಾ ಮಕ್ಕಳಿಗೆ, ಕ್ರೀಡೆಗೆ, ಎಲ್ಲದಕ್ಕೂ ಒಂದು ಒಳ್ಳೆಯ ಸೌಲಭ್ಯ ಕೊಟ್ಟು ನಡೆಸ್ಕೊಂಡು ಹೋಗಲಿ. ಯುವ ಕನ್ನಡಿಗರ ಸೇನೆ ವತಿಯಿಂದ
ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ನಮ್ಮ ಗ್ರಾಮ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಸಂಘಟನೆ ಮಾಡಿದ್ರು ನಮ್ಮ ಮನೆ, ನನ್ನ ಸ್ನೇಹಿತರು, ನಮ್ಮ ಊರು ಈ ಅಶ್ವಿನಕುಂಟೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿಸ್ತರಣೆ ಮಾಡಿದ್ದೀವಿ. ನಾನು ಯಾವ ವರ್ಷವೂ ಜನ್ಮದಿನ ಆಚರಿಸ್ಕೊಳ್ಳೋಕ್ಕೆ ಯಾವತ್ತೂ ಇಷ್ಟಪಟ್ಟಿಲ್ಲ, ಆಚರಿಸ್ಕೊಳ್ತಾನೆ ಇರಲಿಲ್ಲ. ಯಾಕೆಂದರೆ ನನಗೆ ಜನ್ಮದಿನದಲ್ಲೇ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದಂಥದ್ದೇನಿಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು 365 ದಿನನೂ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋದಕ್ಕೆ ಜನ್ಮದಿನ ಅನ್ನೋದು ಒಂದು ಕಾರಣ ಅಷ್ಟೇ. ಎಲ್ಲ ಸ್ನೇಹಿತರು, ಯುವ ಕನ್ನಡಿಗರ ಸೇನೆ ಪ್ರಾರಂಭ ಆಗಿ ಮೊದಲನೇ ವರ್ಷ ಅಧ್ಯಕ್ಷರು ಜನ್ಮದಿನ ಆಚರಿಸಲೇಬೇಕು ಅಂತೇಳಿ ಸ್ನೇಹಿತರಿಗೋಸ್ಕರ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಇವತ್ತು ಸರಳವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕನ ನೀಡೋ ಮುಖಾಂತರ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಏನು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದರೆ, ರಾಜಕಾರಣಿಗಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಇರೋದಿಲ್ಲ. ಅವ್ರಿಗೇನು ಓಟ್ ಮಾತ್ರ ಬೇಕು, ಓಟ್ ಮಾತ್ರ ಅವ್ರದ್ದು ಕಾನ್ಸೆಪ್ಟ್. ನಮ್ಮ ಸಂಘಟನೆಯವ್ರಿಗೆ ನಮಗೇನು ಓಟ್ ಬೇಕಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ನಾನು ಯಾವಾಗ ಮಕ್ಕಳು ನೋಡ್ತಾ ಇದ್ದೆ, ಪಾಪ ಯಾರು ನಮ್ಮನೆ ಎಲ್ಲ ಒಂದಷ್ಟು ಜನ ಸಹಾಯ ಕೇಳ್ಕೊಂಡು ಬರ್ತಾ ಇದ್ದಾಗ ಇಲ್ಲ ಏನಾದ್ರು ಮಾಡಬೇಕು ಅಂತೇಳಿ ಈಗ ಮಕ್ಕಳಿಗೆ ಪುಸ್ತಕ ಮಾತ್ರ ಕೊಟ್ಟಿದ್ದೀವಿ. ಮುಂದೊಂದು ದಿನಗಳಲ್ಲಿ ಬ್ಯಾಗ್ ಕೂಡ ವಿತರಣೆ ಮಾಡಬೇಕು ಅಂತ ಆಸೆ ಇದೆ. ಸುಮಾರು 1,000 ಜನ ಮಕ್ಕಳಿದ್ದಾರೆ. ಇವತ್ತು ಅಶ್ವಿನಕುಂಟೆಯಲ್ಲಿ ಬೆಂಗಳೂರಿಗೆ ಹತ್ತಿರವಾಗಿರೋಂಥ ಜಾಗ ಸ್ಕ್ವೇರ್ ಫೀಟ್ 10,000 ಅಂತ ಹೇಳ್ತಾರೆ ಯಾರನ್ನ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳಿದ್ರೆ. ಮಕ್ಕಳು ನೋಡೋದು ತುಂಬ ಬೇಜಾರಾಗ್ತದೆ. ಈ ಭಾಗದ ಸ್ಥಳೀಯ ಎಲ್ಲ ಮುಖಂಡರುಗಳಿಗೂ ಮನವಿ ಮಾಡ್ಕೊತೀನಿ, ಇನ್ನೂ ಹೆಚ್ಚು ಮಕ್ಕಳ ಬಗ್ಗೆ ಗಮನ ಕೊಡಿ. ರಾಜಕಾರಣಿಗಳಿಗೂ ಮನವಿ ಮಾಡ್ಕೊತೀನಿ, ಗಮನ ಕೊಡಿ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನೀವು ಹೆಚ್ಚು ಒಂದು ಗಮನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ಯಾವ ರೀತಿ ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಇದ್ರು? ನನಗೆ ಬರ್ತಡೇಗಳ ಮೇಲೆ ನಂಬಿಕೆ ಇಲ್ಲ. ಮೊದಲೆಲ್ಲ ನಾನು ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ. ನಾವು ದೇವಭಕ್ತರು, ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ನಮ್ಮ ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಏನಂದರೆ, ಹೊಸ ಸಂಘಟನೆ ಯುವ ಕನ್ನಡಿಗರ ಸೇನೆ ಅನ್ನೋದು ಜನವರಿಲಿ ಪ್ರಾರಂಭ ಮಾಡಿದ್ವಿ. ನಮ್ಮೆಲ್ಲ ಹೊಸ ಯುವಕರು, ಉತ್ಸಾಹ ಯುವಕರು ಇಲ್ಲ ಮಾಡ್ಕೊಳ್ಳೇಬೇಕು ಅಂತೇಳಿ ಅವರು ಹೇಳಿದಾಗ ನಾನು ಈ ಕೇಕ್ ಕಟ್ ಮಾಡ್ಕೊಂಡು ಅದ್ದೂರಿಯಾಗಿ ಆ ಥರದ್ದೆಲ್ಲ ನಮಗೆ ಆಸೆ ಇಲ್ಲ. ಅದಕ್ಕೆ ಸರಳವಾಗಿ ಶಾಲಾ ಮಕ್ಕಳಿಗೆ ನಾವು ಪುಸ್ತಕನ ಕೊಟ್ಟು ಸಮಾಜ ಸೇವೆ ಮಾಡಬೇಕು, ಮಕ್ಕಳು ಸಿಹಿ ತಿಂಡಿ ಕೊಡೋ ಮುಖಾಂತರ ಆಚರಣೆ ಮಾಡ್ಕೊಬೇಕು ಅಂತ ಇವತ್ತು ಆಚರಣೆ ಸ್ನೇಹಿತರೊಂದಿಗೆ ಸರಳವಾಗಿ ಆಚರಣೆ ಮಾಡ್ತೀವಿ. ಸರ್, ರಾಜಕಾರಣ ಅನ್ನೋದು ಸ್ವಾರ್ಥ. ರಾಜಕಾರಣಿಗಳು ಯಾರು ಯಾವಾಗ ಒಂದಾಗ್ತಾರೆ ಗೊತ್ತಿಲ್ಲ. ಕೆಲವು ವಿಚಾರಗಳಲ್ಲಿ ಒಂದಾಗ್ತಾರೆ, ಕೆಲಸ ಮಾಡೋ ವಿಚಾರದಲ್ಲಿ ಒಂದಾಗಲ್ಲ, ರೈತರ ವಿಚಾರದಾಗ ಒಂದಾಗಲ್ಲ, ಭಾಷೆಯ ವಿಚಾರದಾಗ ಒಂದಾಗೋದಿಲ್ಲ. ಬೇರೆ ಸ್ವಾರ್ಥಗಳ ವಿಚಾರ ಬಂದಾಗ ಅಥವಾ ಏನೋ ಒಂದು ಬೇರೆ ಬೇರೆ ಉದ್ದೇಶಗಳು ಬಂದಾಗ ಒಂದಾಗ್ತಾರೆ. ರಾಜಕಾರಣಿಗಳು ಯಾವತ್ತಿದ್ರೂ ಕೂಡ ಅವ್ರ ಸ್ವಾರ್ಥ ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವು ಸಂಘಟನೆಗಳು, ಅವ್ರಿಗೆ ಮಾಧ್ಯಮದವರು, ಸಂಘಟನೆಗಳು, ನಾವು ನಮ್ಮ ಕೈಲಾದಷ್ಟು ನಾವು ತಿದ್ದುವಂಥ ಕೆಲಸನ ಮಾಡ್ತಾನೆ ಇರ್ತೀವಿ. ವಿರೋಧ ಪಕ್ಷಗಳು ಅಂತ ನಾವು ಕೆಲಸ ಮಾಡಿದ್ರೆ ನಾವುಗಳು ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ಕೆಲಸ ನಾವು ಮಾಡ್ತಾ ಇರ್ತೀವಿ. ರಾಜಕಾರಣಿಗಳ ಬಗ್ಗೆ ಮತ್ತೇನೇನು ಹೇಳೋದು? ಸಂಘಟನೆಗೆ ಹೊಸದಾಗಿ ಬರುವಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಂಘಟನೆಗೆ ಜೀವನ ಮಾಡೋಕ್ಕೆ ಸಂಘಟನೆಗೆ ಬರಬೇಡಿ. ಸಂಘಟನೆ ಅನ್ನೋದು ದುಡಿಮೆ ಅಲ್ಲ, ಸೇವೆ. ನಮ್ಮ ಯೋಧರು ದೇಶನ ಕಾಯಕ್ಕೆ ಹೋಗೋದು ಅಲ್ಲೇನೋ ಸಂಬಳ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ ಅಂತಲ್ಲ, ದೇಶಾಭಿಮಾನದಿಂದ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಸಂಘಟನೆಗೆ ಬರೋ ಯಾವುದೇ ಯುವಕರಾಗಲಿ ಕನ್ನಡ ತಾಯಿಯ ಸೇವೆನ ನೆಲ ಜಲ ಗಡಿ ಭಾಷೆ ವಿಚಾರವಾಗಿ ಪ್ರಾಮಾಣಿಕವಾಗಿ ಕಾಯಬೇಕು. ನಮ್ಮ ಕರ್ತವ್ಯ, ಹೆತ್ತಂತ ತಾಯಿ ಹೊತ್ತಂತ ನಾಡಿನ ಋಣನ ತೀರಿಸಬೇಕು ಅಂತ ಆಸೆ ಇರುವ ಯಾವುದೇ ಯುವಕರು ನಮ್ಮ ಸಂಘಟನೆಗೆ ಬನ್ನಿ. ನಮ್ಮ ಸಂಘಟನೆಯಲ್ಲಿ ಸ್ವತಂತ್ರ ಇರುತ್ತೆ. ಎಲ್ಲ ಕನ್ನಡ ಪರ ಹಿರಿಯ ಹೋರಾಟಗಾರ ಜೊತೆಗೂಡಿ ಯುವ ಕನ್ನಡಿಗರ ಸೇನೆಯನ್ನು ಕಟ್ತಾ ಇದ್ದೀವಿ. ನಾಡನ್ನು ಕಟ್ಟೋ ಕೆಲಸನ ನಾವು ಮಾಡ್ತೀವಿ. ನಿಮ್ಮ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ಬಂದಿದ್ರು? ಈಗ ಬೆಳಗ್ಗೆಯಿಂದ ಪರಮ ಪೂಜ್ಯ ನಮ್ಮ ಆರಾಧ್ಯ ಗುರುಗಳು, ನನ್ನ ಎಲ್ಲ ಕಷ್ಟ ಸುಖ ಸಂದರ್ಭದಲ್ಲಿ ಇರುವಂತಹ ನಮ್ಮ ಗುರುಗಳಾದ ನಂಜಾವತ ಸ್ವಾಮೀಜಿಗಳು ನನ್ನ ಮನೆಗೆ ಬಂದು ಆಶೀರ್ವಾದ ಮಾಡಿ, ನೀವು ಮಾಡೋ ಕನ್ನಡದ ಸೇವೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋಗಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರರು ಕಳಸ ಸಾರಾ ಗೋವಿಂದನವರು ಬಂದೋಗಿದ್ದಾರೆ. ಸುಮಾರು ಜನ ಸ್ನೇಹಿತರು ಬರ್ತಾ ಇದ್ದಾರೆ. ಎಲ್ಲ ಸಂಘಟನೆ ಮುಖಂಡರುಗಳಿದ್ದಾರೆ, ನಮ್ಮ ಸ್ಥಳೀಯ ಅಶ್ವಿನಕುಂಟೆ ಮುಖಂಡರುಗಳಿದ್ದಾರೆ, ಸುಮಾರು ಜನ ಇನ್ನೂ ಬರೋರಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ರಾಮಪ್ರಸಾದ್ ಅಂದ್ರೆ ಒಂದೇ ಸಂಘಟನೆಗೆ ಸೀಮಿತ ಅಲ್ಲ, ಕನ್ನಡ ಕೆಲಸಕ್ಕೆ ಪ್ರತಿ ಸಂಘಟನೆಯ ಜೊತೆ ಒಡನಾಟ ಇಟ್ಟು ಇರುವಂತ. ಸಾಗರದ ಹಾದಿಗೆ ಸಾವಿರ ನದಿಗಳು, ಹೆಸರುಗಳು ಬೇರೆ ಆದರೂ ಎಲ್ಲರೂ ಮಾಡೋದು ಕನ್ನಡದ ಕೆಲಸ. ಯುವ ಕನ್ನಡಿಗರ ಸೇನೆ ಒಬ್ಬ ಸಾಮಾನ್ಯ ಶಾಲಾಕೊಂಡಿರೋ ಸಂಘಟನೆ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ನಾಯಕರುಗಳ ಜೊತೆ ಕನ್ನಡದ ಕೆಲಸಕ್ಕೆ ಯಾವಾಗ ಕರೆದ್ರು, ಹೋರಾಟದ ವಿಚಾರವಾಗಿ ಯಾವಾಗ ಕರೆದ್ರು ನಾವು ಜೊತೆಲಿ ಇದ್ದೇ ಇರ್ತೀವಿ. ಹೆಸರು ಯುವ ಕನ್ನಡಿಗರ ಸೇನೆ ಆದರೂ ಮಾಡೋದು ಕನ್ನಡದ ಕೆಲಸ. ಯಾವೇ ಕನ್ನಡಿಗರ ಕರೆದ್ರು ನಾವು ಜೊತೆ